ಗುಡುಗು ಮಿಂಚು ಆದ್ಮೇಲೆ ಬರೋನು ವರುಣ, ಸೂರ್ಯ ಹುಟ್ಟೋಕ್ಕೂ ಮುಂಚೆ ಬರೋನೆ ವರುಣ. ಸ್ವಾಗತಪ್ಪ ನನ್ನ ಶೋಗೆ. ಥ್ಯಾಂಕ್ ಯು ಸೋ ಮಚ್. ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಿನ್ನ ಜರ್ನಿ? ವಾಟ್ ವಾಸ್ ದ ಟರ್ನ್ ಟ್ವಿಸ್ಟ್? ತುಂಬ ಇಂಪ್ಯಾಕ್ಟ್ ನನಗೆ ಬೀರಿದ್ದು ನಮ್ಮ ಗುರುಗಳು ಅವಧೂತ ಶ್ರೀ ವಿನಯ್ ಗುರೂಜಿ ಅವರು. ಎಷ್ಟೋ ವಿಚಾರ ಗುರುಗಳು ಯಾವಾಗಲೂ ಎಲ್ಲರೂ ಕುತ್ಕೊಂಡು ಮಾತಾಡೋವಾಗ ನಿನ್ನ ಬಗ್ಗೆ ಹೇಳ್ದಾಗಲೇ ನನಗೆ ಗೊತ್ತಾಗಿದ್ದು. ಇವಂದು ಗುರುಜಿದೆ ಬೇರೆ ಸಪ್ರೇಟ್ ಮೀಟ್ ಆಗಿದಾರಲ್ಲ ಇವರು ಅಂತ. ಅದು ಯಾವತ್ತು ಹೋಗಿದ್ದು ನೀನು? ಅದು ಯಾವಾಗ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಎಲ್ಲರಿಗೂ ಹೋಗೋಕೆ ಹೇಳು, ನಾವು ಒಂಥರ ಪರ್ಸ್ನಲಾಗಿ ಮಾತಾಡಬೇಕು ಅಂದರೆ ಓವರಾಲ್ ರಿವರ್ಸ್ ಹೋಗೋಕೆ ಶುರು ಮಾಡಿದ್ರು. ಆವತ್ತಿನ ಇನ್ಸಿಡೆಂಟು ಅದರಿಂದ ಹೋಗ್ತಾ ಎಲ್ಲಿವರೆಗೂ ಹೋದ್ರು ಅಂದರೆ ನನಗೆ ಐ ವಾಸ್ ವೆರಿ ಸ್ಮಾಲ್. ನಾನು ಅವಾಗಿನ್ನೂ ಐ ವಾಸ್ ಅರೌಂಡ್ UKG, ನನಗೆ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ನಾನು. ಅದನ್ನು ಹೇಳಿದ್ರಪ್ಪ ನನಗೆ. ಪಾ ನೋಡಿ, ಇವಾಗ ನಂಗೆ ಒಂಥರ ಎಮೋಷ್ನಲ್ ಆಗಿ ಹೋಗ್ತೀನಿ ಕೇಳಕ್ಕೆ ಹೋದರೆ. ಲೈಕ್ ಅದನ್ನು ಹೆಂಗೆ ಗುರು ಇದನ್ನು ಹೇಳ್ತಾರೆ ಇವರು? ಓಕೆ, ನೀ ಸೇ ದಿಸ್. ನನಗದು ಉಳ್ಕೊಂಡಿದೆ ಮನಸ್ಸಲ್ಲಿ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅಪ್ಪ, ಅದು ಆ ಮೆಮೊರಿ ಇನ್ನೂ ಇದೆ ಅಂತಂದರೆ ನಾನು ತುಂಬ ಇಂಪ್ಯಾಕ್ಟ್ ಮಾಡಿತ್ತು ನನ್ನ ಮನ್ಸಿಗೆ ಅದು. ಐ ಥಿಂಕ್ ನೀನು ಗುರುಜಿ ಸೇಮ್ ಏಜ್ ಅಂತ. 1919 ಅಲ್ವಾ? ಅವ್ರು 88 ಅವ್ರು ನಿಂತ 88. ಸೊ ನೀನು ಫಸ್ಟ್ ಸ್ಟ್ಯಾಂಡರ್ಡ್ ಅಂದರೆ ಅವ್ರು ಮಾಮೂಲಿ 3rd ಸ್ಟ್ಯಾಂಡರ್ಡ್ ಅಂತ ಲೆಕ್ಕಕ್ಕೆ ಹೇಳ್ತಾರದು. ನಾನು ನನಗೆ 3ನೇ ಕ್ಲಾಸ್ಗೆ ನಿನ್ನ ನೋಡಿದ್ರಾ ಜ್ಞಾನ ಆಯ್ತಾ? ಆ ದೇಹಕ್ಕೆ ಅದು. ಬಟ್ ಜ್ಞಾನ ಅಂತ ಬಂದಾಗ ಎಷ್ಟು ಜನ್ಮವೋ ಏನು ಕಥೆನೋ ಗೊತ್ತಿಲ್ಲ. ಗುರುಗಳ ಸ್ಪೆಷಾಲಿಟಿ ಅದೇನೆ, ಎಲ್ಲಿ ಹಿಡಿಬೇಕು ಅಲ್ಲಿ ಆ ಒಂದು ನರ್ವನ್ ಕರೆಕ್ಟಾಗಿ ಆ ಒಂದು ಸೂಕ್ಷ್ಮತೆನ ಹಿಡಿದು ಮಾತಾಡ್ಸ್ಬಿಡ್ತಾನೆ. ಅಲ್ಲಿ ಅಳ್ಳಾಡ್ಬಿಡ್ತಾನೆ ಎಂಥವನೇ ಆಗಲಿ. ಎಂಥ ದೊಡ್ಡ ಹುಲಿ ಬರಲಿ, ಎಂಥ ದೊಡ್ಡ ಟೆರರ್ ಆಗಲಿ, ಅವನಲ್ಲೂ ಒಂದು ಸೂಕ್ಷ್ಮತೆ ಇರುತ್ತೆ, ಅವನಲ್ಲೂ ಯಾವುದೋ ಒಂದು ಡಾರ್ಕ್ ಸೀಕ್ರೆಟ್ಸ್ಗಳು ಕೆಲವು ಇರುತ್ತೆ. ಆ ಡಾರ್ಕ್ ಸೀಕ್ರೆಟ್ಸು ಈತನಿಗೆ ಹೇಗೆ ಗೊತ್ತಾಗತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಬಂದ್ಬಿಟ್ಟಾಗ, ಗುರು ಯಾರೋ ನಮ್ಮ ಥರದವನಲ್ಲ ಅನ್ನೋದೇ ಫಸ್ಟ್ ಒಂದು ಬಾಟಮ್ ಲೈನ್ ಹಾಕೊಂಡ್ಬಿಡ್ತೀವಿ ನಾವು. ನಮ್ಮ ಥರ ಅಲ್ಲ, ಅಲ್ಲಿಗೆ ಸರೆಂಡ್ರೆ ಒಂದು ಲೆಕ್ಕಕ್ಕೆ ಎಂಥವ್ನು ಹಿಂಗೆ ಕುತ್ಕೊಂಡ್ಬಿಡ್ತಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ. ಪೂರ್ತಿ ಎಪಿಸೋಡ್ಗಾಗಿ ಮಾಸ್ಟ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ ನೋಡಿ.